ಹೀಗೆ ಹಲವಾರು ರೀತಿಯಲ್ಲಿ ನಿರಂತರವಾಗಿ ಈ ಎ ಖಾತಾ ಬಿ ಖಾತಾ ಇದನ್ನು ಗೈಡ್ಲೈನ್ಸ್ಗಳನ್ನು ಕಾಲಕ್ಕೆ ಮಾಡ್ಕೊಂಡು ಬಂದಿದ್ದಾರೆ. ಈಗ ಇವರು ದೀಪಾವಳಿ ಗಿಫ್ಟ್ ಕೊಡ್ತಾರಲ್ಲ, ದೀಪಾವಳಿ ಗಿಫ್ಟಲ್ಲಿ ಇವರೇನು 500 ರೂಪಾಯಿ ಅದೇನೋ ನಾಳೆ 1ನೇ ತಾರೀಕಿಂದಲಂತೆ, ನವಂಬರ್ 1ರಿಂದ 500 ರೂಪಾಯಿ ಅರ್ಜಿ ಹಾಕೋಕ್ಕೆ. ಅಲ್ಲ ಇಲ್ಲ, ಇದೇನು ಬೇಡ ಬಿಡ, ತೊಂದರೆ ಇಲ್ಲ. 500 ರೂಪಾಯಿ ಫಸ್ಟು ಅರ್ಜಿ ಹಾಕಿ, ಇಲ್ಲಿದೆ 500 ರೂಪಾಯಿ ಕೊಟ್ಟು, ಇಲ್ಲ ಅಲ್ಲೆಲ್ಲ ಇದೆ ಪೇಪರ್, ಇದೆ ಇರಲಿ ಬಿಡು, ಪರವಾಗಿಲ್ಲ. ಅರ್ಜಿ ಹಾಕೋದಕ್ಕೆ ಆಮೇಲೆ ನಿಮ್ಮ ಆನ್ಲೈನಲ್ಲಿ ಫೀಡ್ ಮಾಡಿ ನಿಮ್ಮ ಫೋನ್ ನಂಬರು ಏನೋ ಎಲ್ಲ ಡೀಟೇಲ್ ಇದೆಲ್ಲ ಡೀಟೇಲ್ ಹೇಳೋಕ್ಕೆ ಹೋಗಲ್ಲ, ಇರಲಿ, ಅದೆಲ್ಲ ನೀವು ಪತ್ರಿಕೆಯಲ್ಲಿ ನೋಡಿದ್ರು ಗೊತ್ತಾಗುತ್ತೆ. ಕೊಟ್ಕೊಂಡವ್ರೆ. ಇಲ್ಲಿ ಪ್ರಶ್ನೆ 500 ರೂಪಾಯಿ ಅರ್ಜಿ ಹಾಕೋದಕ್ಕೆ, ಆಮೇಲಿಂದ ನೀವೇನು ಡೀಟೇಲ್ ಕೊಡ್ತೀರಿ, ನಿಮ್ಮ ಮನೆ ತಗ ಬರ್ತಾರೋ ಆಮೇಲೆ ಅಧಿಕಾರಿಗಳು ವಸೂಲಿಗೆ ಬರ್ತಾರೋ, ಇದು ಟೇಬಲ್ ಕೆಳಗಿಂದ ಹಣ ತಗೊಳ್ಳೋಕ್ಕೆ ಟೇಬಲ್ ಮೇಲಿಂದ ತಗೊಳಕ್ಕೆ ಬರ್ತಾರೋ ಗೊತ್ತಿಲ್ಲ. ಈಗ 40-30 ಸೈಟ್ನ ಇವತ್ತು ನೀವೇನಾದರೂ ಈ ಬಿ ಖಾತೆಯಿಂದ ಎ ಖಾತಾ ಅಂತೇಳಿ ಏನೋ ಸಾಲ ಸಿಗೋದಿಲ್ಲ ಬ್ಯಾಂಕಲ್ಲಿ, ಬಿ ಖಾತಾ ಇದ್ದರೆ ಏನೋ ಕತೆ ಹೇಳ್ತಾವ್ರಲ್ಲ, ಅದೆಲ್ಲ ಒಂದು ಭಾಗ ಇರಲಿ. ಆಲ್ಮೋಸ್ಟ್ ಆಲ್ ಎಲ್ಲ ಈಗಾಗಲೇ 70-80% ಕರೆಂಟು ತಗೊಂಡವ್ರೆ, ಕನೆಕ್ಷನ್ನು, ವಾಟರ್ ಕನೆಕ್ಷನ್ನು ತಗೊಂಡವ್ರೆ, 2007ರಿಂದ ತೆರಿಗೆನೂ ಕಟ್ಕೊಂಬಂದವ್ರೆ. ಈಗ ತೆರಿಗೆ ಕಟ್ತೇ ಇದ್ದವ್ರದ್ದು ಕರೆಂಟ್ ಕನೆಕ್ಷನ್ ತಗೊಂಡಿದ್ರೆ, ಕರೆಂಟ್ ಕನೆಕ್ಷನ್ ಯಾವತ್ತು ತಗೊಂಡವ್ರೆ ಅವತ್ತಿಂದ ಲೆಕ್ಕ ಹಾಕ್ತಾರಂತೆ ತೆರಿಗೆನ ಹಾಕೋದಕ್ಕೆ, ಆಸ್ತಿ ತೆರಿಗೆ, ಅದೆಲ್ಲ ಒಂದು ಭಾಗ. ಇಲ್ಲಿ ಪ್ರಶ್ನೆ ಗೈಡೆನ್ಸ್ ವ್ಯಾಲ್ಯೂ ಏನು ಜಾಸ್ತಿ ಮಾಡಿದ್ರು, ಏನಾದರೂ 40-30 ಸೈಟ್ಗೆ ಕೆಲವು ಭಾಗದಲ್ಲಿ 5,000 ರೂಪಾಯಿ ಇದೆ, ಕೆಲವು ಭಾಗದಲ್ಲಿ 8,000, 10,000, 25,000 ರೂಪಾಯಿವರೆಗೂ ಇದೆ ಗೈಡೆನ್ಸ್ ವ್ಯಾಲ್ಯೂ ಸ್ಕ್ವೇರ್ ಫೀಟ್ಗೆ. SR ರೇಟ್ ಇರೋದು. ಈಗ ನೀವು 40-30 ಏನಾದರೂ ಸೈಟಿಗ 5,000, 6,000 ರೂಪಾಯಿ ಇದ್ದರೆ ನಿಮ್ಮ ಗೈಡೆನ್ಸ್ ವ್ಯಾಲ್ಯೂ, ಅವನು 4,20,000 ಕಟ್ಟಬೇಕು. ನೀವೇ ಪತ್ರಿಕೆಯಲ್ಲಿ ಬರ್ಕೊಂಡಿದ್ದೀರಿ. ಕೆಲವು ಈ HSR ಲೇಔಟು ಅಲ್ಲೆಲ್ಲ 20 ಲಕ್ಷ 30 ಲಕ್ಷ ಕಟ್ಟಬೇಕು. ಇವತ್ತು ಯಾರೋ ಬೆಳಗ್ಗೆ ಹೇಳಿದರು ಕಾಮಾಕ್ಷಿ ಪಳ್ಳಿದ ಏರಿಯಾದಲ್ಲಿ ಅವ್ರು ಫಿಕ್ಸ್ ಮಾಡಿರೋ ಗೈಡೆನ್ಸ್ ವ್ಯಾಲ್ಯೂಗೆ ಅವ್ರದ್ದೇನೋ ಒಂದು 5,000 ಅಡಿ ಇದೆಯಂತೆ, ಅದಕ್ಕೆ 25 ಲಕ್ಷ ಕಟ್ಟಬೇಕಂತೆ. ಎಲ್ಲಿಂದ ಕಟ್ತಾರೆ ಬಡವರು? ಅವ್ನು ಯಾರೋ ಪಾಪ ಹಿಂದೆ 5 ಎಕರೆಯಲ್ಲಿ ಯಾವನೋ ಮಾಡಿರ್ತಾನೆ ಸೈಟ್ನ, 20, 30, 40 ಮಾಡಿರ್ತಾನೆ. ಅವ್ರುಗಳು ಆಗ 15,000ಕ್ಕೋ 20,000ಕ್ಕೋ ತಗೊಂಡಿರ್ತಾರೆ ಸೈಟ್ನ. ಈ ಸರ್ಕಾರಗಳಿಗೆ ಯೋಗ್ಯತೆ ಇಲ್ಲ. ನಾನು 2007 ಮುಖ್ಯಮಂತ್ರಿ ಇದ್ದಾಗ 5 ಬಡಾವಣೆಗಳನ್ನು ಬೆಂಗಳೂರನ್ನ ಸುತ್ತಮುತ್ತ ಮಾಡಬೇಕು ಅಂತ ಹೊರಟಿದ್ದವನು. ಘೋಷಣೆ ಮಾಡಿದೆ ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲಿ. 5 ಬಡಾವಣೆಗಳನ್ನು ರಚನೆ ಮಾಡಬೇಕು ಅಂತೇಳಿ, ಶಿವರಾಂತ ಕಾರಂತ್ ಬಡಾವಣೆ, ಕೆಂಪೇಗೌಡ ಬಡಾವಣೆ, ಅಲ್ಲಿಂದ ದೇವರಾಜರಸು ಬಡಾವಣೆ, ವಿಶ್ವೇಶ್ವರಯ್ಯ ಬಡಾವಣೆ, ಹೀಗೆ 5 ಬಡಾವಣೆಗಳಲ್ಲಿ ಬೆಂಗಳೂರು ನಾಗರಿಕರಿಗೆ ಸೈಟ್ ಫಾರ್ಮೇಷನ್ ಮಾಡಬೇಕು ಅಂತ ಹೇಳಿ. ಇವತ್ತು ಎಷ್ಟು ವರ್ಷ ಆಗಿದೆ? ಶಿವರಾಂತ ಕಾರಂತ್ ಬಡಾವಣೆದು ಒಂದು ಹಣೆ ಬರ, ವಿಶ್ವೇಶ್ವರಯ್ಯ ಬಡಾವಣೆದು ಇನ್ನೊಂದು ಥರ. ಸರ್ಕಾರಕ್ಕೆ ಸರಿಯಾದ ರೀತಿ ನೀವು ಬಡಾವಣೆ ರಚನೆ ಮಾಡಿ ಸೈಟ್ಗಳು ಮಾಡಿದರೆ ಬಿಡಿಯಿಂದ ಈ ಪರಿಸ್ಥಿತಿಗಳು ಯಾಕೆ ಬರೋದು ಬಡವರಿಗೆ? ಇವತ್ತು 15,000ಕ್ಕೋ 20,000ಕ್ಕೋ ತಗೊಂಡು ಅವನೇನೋ ಒಂದು ಸಣ್ಣ ಮನೆ ಕಟ್ಕೊಂಡಿರ್ತಾನೆ. ಈಗ ನೀವು 5% ಟ್ಯಾಕ್ಸ್ ಹಾಕಿದ್ರೆ ಅದಕ್ಕೆ 5% ಅಂದರೆ ಅವನೀಗ ಸಾಲ ತಗೊಂಡು ಪ್ರೈವೇಟಲ್ಲೋ ಎಲ್ಲ ಒಂದು 3 ಲಕ್ಷ 4 ಲಕ್ಷ ತಗೊಂಡು ಮನೆ ಕಟ್ಕೊಂಡವನೇ. ಈಗ ನಿನಗೆ ಎ ಖಾತಾ ಮಾಡಿಕೊಡ್ತೀವಿ, ಪರಿವರ್ತನೆ ಮಾಡಿಕೊಡ್ತೀವಿ, ದುಡ್ಡು ಕಟ್ಟು ಅಂತ 5% ಹಾಕಿ 3-4 ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕು ಅಂದರೆ ಆ 3-4 ಲಕ್ಷ ಕಟ್ಟಕ್ಕೆ ಮತ್ತಿನ್ನೊಂದು ಸಾಲ ಮಾಡಬೇಕು ಅವನು. ಇದು ಪರಿಸ್ಥಿತಿ. ಈ ಸರ್ಕಾರದಲ್ಲಿ ದುಡ್ಡಿಲ್ಲ, ಖಜಾನೆಯಲ್ಲಿ ಲೂಟಿ ಮಾಡಾಗಿದೆ. ಹಗಲು ದರೋಡೆ, ಹೇಳರ್ ಕೇಳರ್ ಯಾರೂ ಇಲ್ಲ. ಈಗ ದುಡ್ಡಿಲ್ಲ ಖಜಾನೆಯಲ್ಲಿ, ದುಡ್ಡು ಬೇಕಲ್ಲ, ಖಜಾನೆ ತುಂಬಿಸ್ಬೇಕಲ್ಲ. ಅದಕ್ಕೀಗ
ಈ ಸ್ಕೀಮ್ ತಂದವ್ರೆ. ನಾನು ಈ ಸ್ಕೀಮ್ ನೋಡೋಣ, 100 ದಿವಸನ ಕೊಟ್ಕೊಂಡವ್ರೆ, ಎಷ್ಟು ಜನ ಅರ್ಜಿ ಹಾಕ್ತಾರೋ ನೋಡೋಣಂತೆ. ಆದರೆ ಒಂದು ಈ ನಾಡಿನ ಜನತೆಗೆ ನಾನು ಹೇಳ್ತೇನೆ, ನೀವಿನ್ನು 2 ವರ್ಷ ವೆಯ್ಟ್ ಮಾಡಿ. ಈ ಸರ್ಕಾರದ ಅವಧಿ ಇದೆ. ಯಾರು ದುಡ್ಡು ಕಟ್ಟಕ್ಕೆ ಹೋಗಬೇಡಿ, ಯಾರು ರೆಗ್ಯುಲರೈಸು ಮಾಡಿಸ್ಕೊಳ್ಳೋಕೆ ಹೋಗಬೇಡಿ. ಇವೆಲ್ಲ ಬೋಗಸ್. ಇದು ನಾನು ಓಪನ್ನಾಗಿ ಕರೆ ಕೊಡ್ತೀನಿ. ನೀವು ಯಾರೂ ಇದಕ್ಕೆ 4 ಲಕ್ಷ 10 ಲಕ್ಷ 20 ಲಕ್ಷ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಹಿಂದೆ ಏನು ಸಿಸ್ಟಮ್ ಇತ್ತು ಆ ಸಿಸ್ಟಮ್ನಲ್ಲೇ ನಿಮಗೆ ಸುಲಭವಾಗಿ ನಿಮ್ಮ ಆಸ್ತಿ ನಿಮಗೆ ಯಾವ ರೀತಿ ಹಣ ಖರ್ಚಿಲ್ಲದೆ ನಿಮಗೆ ದೊರಕಬೇಕು ಆ ಕೆಲಸ ಮಾಡಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ, ಜನತಾದಳದ ಜವಾಬ್ದಾರಿ.